ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಬೆಂಗಳೂರು ಟು ಆಸ್ಟ್ರೇಲಿಯಾ. ಇವತ್ತು ನಿಮ್ಮೆಲ್ಲರೂ ನಮ್ಮ ಜೊತೆ ಕಾಸ್ಟ್ಕೋ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಾಸ್ಟ್ಕೋ ಅನ್ನೋದು ಬಲ್ಕಲ್ಲಿ ಥಿಂಗ್ಸ್ನೆಲ್ಲ ಪರ್ಚೇಸ್ ಮಾಡುವಂಥ ಒಂದು ದೊಡ್ಡ ಅಂಗಡಿ. ನಾವು ಬೆಂಗಳೂರಲ್ಲಿದ್ದಾಗ ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಒಂದು ಅಂಗಡಿ ಇತ್ತು. ಅದು ಇವಾಗ ಇನ್ನೂ ಇದೆಯಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ಕಾಸ್ಟ್ಕೋ ಅನ್ನೋದು ಅದೇ ಥರ ಕಾನ್ಸೆಪ್ಟಲ್ಲಿ ಇರುವಂಥ ಒಂದು ಅಂಗಡಿ. ಇಲ್ಲಿ ಮನೆಗೆ ಬೇಕಾಗಿರುವಂಥ ಎಲ್ಲ ಥರದ ಸಾಮಾನು, ಇಲೆಕ್ಟ್ರಾನಿಕ್ ಐಟಮ್ಸ್, ಶೂಸ್, ಗಿಫ್ಟ್ ಐಟಮ್ಸ್, ಬಟ್ಟೆ, ತರಕಾರಿ ಅಂತ ಎಷ್ಟೊಂದೆಲ್ಲ ಸಿಗುತ್ತೆ. ಆದರೆ ಇಲ್ಲಿ ಪರ್ಚೇಸ್ ಮಾಡಬೇಕಿದ್ರೆ ನಾವು ಆ್ಯನ್ಯುಯಲ್ ಮೆಂಬರ್ಶಿಪ್ ಅನ್ನೋದನ್ನ ತಗೋಬೇಕು. ಅದು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ $60 ಪರ್ ಇಯರ್. ಸಾಮಾನ್ಯವಾಗಿ 4 ಜನ ಇರುವಂಥ ಫ್ಯಾಮಿಲೀಸ್ ಅಥವಾ ಇನ್ನೂ ದೊಡ್ಡ ಫ್ಯಾಮಿಲೀಸ್, ಪುಟ್ಟ ಮಕ್ಕಳಿರುವಂಥ ಫ್ಯಾಮಿಲೀಸ್ ಅಥವಾ ಬಿಸ್ನೆಸ್ ಮಾಡುವಂಥವ್ರು, ಅವ್ರಿಗೆಲ್ಲ ಇಲ್ಲಿ ಪರ್ಚೇಸ್ ಮಾಡೋದು ವೆರಿ ಗುಡ್ ವ್ಯಾಲ್ಯೂ ಫಾರ್ ಮನಿ ಅನಿಸುತ್ತೆ. ಇವಾಗ ನಾವು ಇಲ್ಲಿ ಫ್ರಿಡ್ಜಸ್ ನೋಡ್ತಾ ಇದ್ವಿ. ನಾವು ಒಂದು ದೊಡ್ಡ ಫ್ರೀಸರ್ ಇರುವಂಥ ಫ್ರಿಡ್ಜ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀವಿ. ಆದರೆ ಇನ್ನು ಮಾರ್ಕೆಟಲ್ಲಿ ನೋಡಿ ಹುಡುಕಿ ಕಂಪೇರ್ ಮಾಡ್ತಾನೆ ಇದ್ದೀವಿ. ಈ ಟಿ ವಿ ನೋಡಿದ್ರಾ ಎಷ್ಟು ದೊಡ್ಡದಾಗಿದೆ ಅಲ್ಲ, 100 ಇಂಚಸ್ ಸ್ಕ್ರೀನ್ ಅಂತೆ. ಇಷ್ಟು ದೊಡ್ಡ ಟಿ ವಿ ಇಡೋಕ್ಕೆ ಇಷ್ಟು ದೊಡ್ಡ ಮನೆಗೆಲ್ಲ ಹೋಗೋಣ. ಈಗ ಒಂದು ಗೋಡೆ ಇಡೀ ಅಗಲ ಇರ್ಬೋದು ಏನೋ ಇದು ಮನೇಲಿ ಹಾಕೊಂಡ್ರೆ. ಥಿಯೇಟ್ರಲ್ಲಿ ಕುತ್ಕೊಂಡು ಪಿಕ್ಚರ್ ನೋಡ್ದಂಗೆ ಎಕ್ಸ್ಪೀರಿಯನ್ಸ್ ಆಗ್ಬೋದಲ್ವಾ. ಈ ಪಾತ್ರೆ ಸೆಟ್ನ ನೋಡ್ತಾ ಇದ್ದೆ. ಇದು ಸರ್ಕ್ಯುಲಾನ್ ಅನ್ನುವಂಥ ಒಂದು ಹೈ ಎಂಡ್ ಬ್ರ್ಯಾಂಡ್. ಆದರೆ ಇದ್ರದ್ದು ಬೆಲೆ ಮಾತ್ರ ನೋಡಿಬಿಟ್ಟು ಸದ್ಯ ಸಾಕಪ್ಪ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದೆ. ಇದೊಂಥರ ಚೆನ್ನಾಗಿದೆ ಅಲ್ಲ, ಮಿಣಮಿಣ ಅಂತ ಈ ಪಾತ್ರೆ. ಹಂಗೆ ಹೇಳಿದಕ್ಕೆ ನನ್ನ ಗಂಡ, ಸದ್ಯ ಬಾಮ್ಮ ಇರೋ ಪಾತ್ರೆಗಳೇ ಸಾಕಾಗಿದೆ ಮನೆಯಲ್ಲಿ, ನಡಿ ನಡಿ ಅಂತಂದ. ಇದನ್ನ ನಮ್ಮ ಫ್ರೆಂಡ್ಸ್ ಒಬ್ರು ನಮಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಇಲ್ಲಿಂದಾನೇ ತಗೊಂಡಿರ್ಬೇಕು. ಲೇಜಿ ಸೂಸನ್ ಸರ್ವಿಂಗ್ ಪ್ಲಾಟರ್. ಚೆನ್ನಾಗಿದೆ ಅಲ್ಲ. ಈ ಬೋಲ್ ಸೆಟ್ ನಂಗೆ ತುಂಬ ಇಷ್ಟ ಆಯಿತು. ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಲ್ಲ. ಮಕ್ಕಳು ಸ್ಕೂಲಲ್ಲಿದ್ದಾರೆ, ಅದಕ್ಕೆ ನಾವಿಬ್ಬರೇ ಶಾಪಿಂಗಿಗೆ ಬಂದಿದ್ದೀವಿ. ಅವ್ರ ಪಾಲಿಂದ ಕೋತಿ ಚೇಷ್ಟೆನ ನಾನೇ ಮಾಡ್ತಾ ಇದ್ದೀನಿ ನೋಡಿ. ಚೇರಲ್ಲಿ ಒಂದು ರೌಂಡ್ ಆದಮೇಲೆ ಈಗ ಇಲ್ಲಿ ಲೈಟ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಸಲ ಗಿಡಗಳದ್ದೇ ಒಂದು ದೊಡ್ಡ ಸೆಕ್ಷನ್ ಇತ್ತು. ಅದಕ್ಕೆ ಏನೇನೆಲ್ಲ ಹೊಸದು ಇಂಡೋರ್ ಪ್ಲಾಂಟ್ಸ್ ಇದೆ ನೋಡೋಣ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಈ ಕಾಸ್ಟ್ಕೋಲ್ ಏನಂದರೆ ಕೆಲವೊಂದೆಲ್ಲ ಸೀಸನಲ್ ಐಟಮ್ಸ್ ಥರನೇ ಬರುತ್ತೆ ಸ್ಟಾಕಲ್ಲಿ. ಅಂದರೆ ಯಾವಾಗಲೂ ನಾವು ಅಂಗಡಿಗೆ ಹೋದರೆ ಆ ಐಟಮ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಸೊ ಹಾಗೆ ಈ ಸಲ ಸುಮಾರು ಇಂಡೋರ್ ಪ್ಲಾಂಟ್ಸ್ಗಳಿತ್ತು. ಆದರೆ ನಾವು ಈ ಟ್ರಿಪ್ಪಲ್ಲಿ ಯಾವುದೂ ಪರ್ಚೇಸ್ ಮಾಡಿಲ್ಲ. ಇದೊಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಇದು ಮೋಸ್ಟ್ಲಿ ರಬ್ಬರ್ ಟ್ರೀ ಫ್ಯಾಮಿಲಿಯಲ್ಲಿ ಬರುತ್ತೆ ಅನ್ಕೋತೀನಿ. ಹಾಗೆ ನೋಡಿಕೊಂಡು ಇವಾಗ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸೆಕ್ಷನ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ರೆಶ್ ಪ್ರೊಡ್ಯೂಸ್ ಅಂತ ಕಾಣ್ತಾ ಇದೆ ಅಲ್ಲ, ಅದೊಂದು ದೊಡ್ಡ ಹಾಲ್ ಥರ ಇದೆ. ಅದರೊಳಗೆ ಎಷ್ಟು ಕೋಲ್ಡ್ ಆಗಿರುತ್ತೆ ಗೊತ್ತಾ. ಮಕ್ಕಳಿಗೆ ಅದರೊಳಗೆ ಹೋಗೋದಂದರೆ ತುಂಬ ಮಜಾ ಅನಿಸುತ್ತೆ. ಇಲ್ಲಿ ಸ್ಟ್ಯಾಂಡರ್ಡ್ ಆಗಿ ನಾವು ಯಾವಾಗಲೂ ಬಂದಾಗ ಬೇಬಿ ಸ್ಪಿನಿಚ್ ಅಥವಾ ಪಾಲಕ್ ಸೊಪ್ಪನ್ನ ತಗೋತೀವಿ. ಈ ಬಾಕ್ಸ್ ನೋಡಿ ಎಷ್ಟು ದೊಡ್ಡದಾಗಿದೆ. ಆದರೆ ಇಷ್ಟು ದೊಡ್ಡ ಬಾಕ್ಸ್ ಎಲ್ಲ ನಾವು ತಗೊಳಕ್ಕೆ ಹೋಗಲ್ಲ. ನಾವು ಚಿಕ್ಕ ಪ್ಯಾಕೆಟ್ ತಗೋತೀವಿ ಅಷ್ಟೇ. ಇದು ಬೇಬಿ ಕ್ಯೂಕಂಬರ್ ಅಥವಾ ಸೌತೆಕಾಯಿ. ಮಕ್ಕಳ ಲಂಚ್ ಬಾಕ್ಸಸ್ಸಿಗೆ ಚೆನ್ನಾಗಿರುತ್ತೆ. ಮತ್ತು ಈ ಕಡೆ ಎಲ್ಲ ರೆಡಿ ಟು ಕುಕ್ ಕಾಲಿಫ್ಲವರ್, ಬ್ರಾಕೊಲಿ, ಲೆಟಸ್, ಮತ್ತು ಇದು ಜುಕೀನಿ. ಇದು ಸೌತೆಕಾಯಿ ಫ್ಯಾಮಿಲಿನೇ ಅನಿಸುತ್ತೆ ಮೋಸ್ಟ್ಲಿ. ಈ ಥರ ತರಕಾರಿಗಳೆಲ್ಲ ಈ ಸೈಡಲ್ಲಿದೆ. ಮತ್ತು ಈ ಕ್ಯಾರೆಟ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ರೈನ್ಬೋ ಕ್ಯಾರೆಟ್ಸ್ ಅಂತೆ. 3 ಡಿಫ್ರೆಂಟ್ ಕಲರ್ಸಲ್ಲಿ ಸ್ನ್ಯಾಕಿಂಗ್ ಕ್ಯಾರೆಟ್ಸ್ ಥರ ಇತ್ತು. ಶುಂಠಿ ಈ ನಡುವೆ ತುಂಬ ಬೆಲೆ ಆಗಿಬಿಟ್ಟಿದೆ. ಆದರೆ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿನೇ ಇತ್ತು. ಮತ್ತು ಈ ಪುಟ್ಟ ಬೇಬಿ ಕ್ಯಾರೆಟ್ಸ್ ಕೂಡ ಮಕ್ಕಳ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಪುಟಾಣಿಯಾಗಿ ಹೆಬ್ಬೆರಳು ಸೈಜಲ್ಲಿ ಇದೆ ನೋಡಿ.
ಈ ಮಶ್ರೂಮ್ಸ್ ವೆರೈಟಿ ಏನೋ ವಿಚಿತ್ರವಾಗಿತ್ತಪ್ಪ. ಆ್ಯಂಡ್ ಇಲ್ಲಿ ಕಾಸ್ಟ್ಕೋದಲ್ಲಿ ನಮ್ಮದು ಇನ್ನೊಂದು ಸ್ಟ್ಯಾಂಡರ್ಡ್ ಪರ್ಚೇಸ್ ಅಂದರೆ ಕೊತ್ತಂಬರಿ ಸೊಪ್ಪು. ನನ್ನ ಮಗಳಿಗೆ ಬ್ಲೂಬೆರೀಸ್, ಸ್ಟ್ರಾಬೆರೀಸ್, ರಾಸ್ಬೆರೀಸ್, ಬ್ಲ್ಯಾಕ್ಬೆರೀಸ್, ಈ ಬೆರೀಸ್ನ ಎಲ್ಲ ವೆರೈಟೀಸು ಇಷ್ಟ. ಆದರೆ ಇಲ್ಲಿ 1.5 kg ಪ್ಯಾಕೆಟೆಲ್ಲ ಇತ್ತು. ಇಷ್ಟೆಲ್ಲ ನಮ್ಮ ಮನೇಲಿ ಖರ್ಚಾಗಲ್ಲ ಅಂತ ತಗೊಳ್ಳಿಲ್ಲ. ಈ ಕಡೆ ಬರ್ತಿದ್ದ ಹಾಗೆ ಬೇಕ್ರಿಯಿಂದ ಎಷ್ಟು ಘಮ ಅಂತಿತ್ತು ಗೊತ್ತಾ. ಇಲ್ಲಿ ಫ್ರೆಶ್ಲಿ ಬೇಕ್ಡ್ ಕುಕ್ಕೀಸ್, ಕಪ್ ಕೇಕ್ಸ್, ಮಫಿನ್ಸ್, ಫ್ರೆಶ್ ಕೇಕ್ಸ್ ಅಂತ ಎಷ್ಟೊಂದೆಲ್ಲ ಸಿಗುತ್ತೆ. ಆದರೆ ಕ್ವಾಂಟಿಟಿ ಸ್ವಲ್ಪ ಬಲ್ಕಲ್ಲಿರುತ್ತೆ. ಮನೆಯಲ್ಲಿ ಪಾರ್ಟೀಸ್ ಅಥವಾ ಗೆಟ್ ಟುಗೆದರ್ ಇರುವಾಗ ಇಲ್ಲಿಂದ ತಗೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಬರ್ತ್ಡೇ ಕೇಕ್ಸ್. ನಮ್ಗೆ ಯಾವ ಡಿಸೈನ್ ಬೇಕೋ ಅದನ್ನ ಹೇಳಿ ಮಾಡಿಸ್ಬೋದು. ಹಾಂ, ಇನ್ನೊಂದು ಐಟಮ್ ನಾವು ಯಾವಾಗಲೂ ಕಾಸ್ಕೋದಿಂದ ತಗೊಳ್ಳೋದು ಅಂದರೆ ಪನೀರ್. ಈ ಊರಿಂದ ಬೇರೆ ಎಲ್ಲ ವೆರೈಟಿ ಆಫ್ ಚೀಸ್ ಜೊತೆ ನಮ್ಮೂರಿನ ಪನೀರು ಸಿಗುತ್ತೆ. ಆ್ಯಂಡ್ ನಾವಿಲ್ಲಿ 1 ಪ್ಯಾಕೆಟ್ ಟೋಫು ಸಹ ತಗೊಂಡ್ವಿ. ಇದೆಲ್ಲ ಬಾರ್ಬಿಕ್ಯೂಸ್. ಆಸ್ಟ್ರೇಲಿಯಾದಲ್ಲಿ ಸ್ಪೆಷಲ್ಟಿ ಅಂದರೆ ಸಮ್ಮರ್ ಟೈಮಲ್ಲಿ ಬ್ಯಾಕ್ ಯಾರ್ಡ್ ಬಾರ್ಬಿಕ್ಯೂ. ತುಂಬ ಟ್ರೆಡಿಷನಲ್ ಅಂದರೆ ಇಲ್ಲಿ ಕೆಳಗಡೆ ಕೋಲ್ ಅಥವಾ ಕೆಂಡ ಹಾಕಿ ಕುಕ್ ಮಾಡ್ತಾರೆ. ಆದರೆ ಹೆಚ್ಚಾಗಿ ಜನರು ಕನ್ವೀನಿಯನ್ಸ್ಗೆ ಅಂತ ಗ್ಯಾಸ್ ಸಿಲಿಂಡರ್ಸ್ ಫಿಕ್ಸ್ ಮಾಡಿರುವಂಥ ಬಾರ್ಬಿಕ್ಯೂಸ್ನ ಯೂಸ್ ಮಾಡ್ತಾರೆ. ಹಾಗೆ ಒಂದು ರೌಂಡ್ ಹಾಕೊಂಡು ಇವಾಗ ಬ್ರೆಡ್ ಸೆಕ್ಷನಿಗೆ ಬಂದಿದ್ದೀವಿ. ಈ ಸಲ ಈ ಸಾವರ್ಡೋ ಬ್ರೆಡ್ನ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಎಷ್ಟೊಂದೆಲ್ಲ ವೆರೈಟೀಸ್ ಇದೆ ನೋಡಿ. ಇಲ್ಲಿ ಇನ್ನೊಂದು ಕೋಲ್ಡ್ ಸ್ಟೋರೇಜ್ ಏರಿಯಾ. ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಆಗಿ ಪರ್ಚೇಸ್ ಮಾಡೋದು ಅಂದರೆ 3 ಲೀಟರ್ ಹಾಲು ಆ್ಯಂಡ್ ದೊಡ್ಡ ಟ್ರೇ ಮೊಟ್ಟೆ. ನಮ್ಮ ಮನೇಲಿ ನಾನು ಮೊಟ್ಟೆ ತಿನ್ನಲ್ಲ, ಆದರೆ ನನ್ನ ಗಂಡಂಗೆ ಒಂದು ಮಕ್ಕಳಿಗೆ ಆಮ್ಲೆಟ್ ಆ್ಯಂಡ್ ಬಾಯ್ಲ್ಡ್ ಎಗ್ಸ್ ಅಂದರೆ ಇಷ್ಟ. ಆ್ಯಂಡ್ ನಾವು ಯಾವಾಗಲೂ ಫ್ರೀ ರೇಂಜ್ ಎಗ್ಸನ್ನೇ ತಗೊಳ್ಳೋದು. ಇದು ಗೊತ್ತಲ್ಲ, ಈ ಊರಲ್ಲಿ ಇದಿಲ್ಲ ಅಂದರೆ ನಡೆಯಲ್ಲ. ಟಾಯ್ಲೆಟ್ ಪೇಪರ್ನ ದೊಡ್ಡ ಪರ್ವತ. ಈ ಕಡೆ ಫ್ರಿಡ್ಜ್ ಸೆಕ್ಷನಲ್ಲಿ ಮಾಮೂಲಿ ನಮ್ಮೂರಿನ ಸಮೋಸಾಸ್, ಆಮೇಲೆ ಬೇರೆ ಬೇರೆ ಏನೋ ಪಾರ್ಟಿ ಸ್ನ್ಯಾಕ್ಸ್ ಎಲ್ಲನೂ ಇತ್ತು. ನಾನು ಒಂದೆರಡು ವಿಡಿಯೋಸಲ್ಲಿ ಹೇಳಿದ್ದೀನಿ ನಮ್ಮ ಮನೇಲಿ ಅಡುಗೆಗೆ ಹೆಚ್ಚಾಗಿ ನಾವು ತೆಂಗಿನೆಣ್ಣೆನೇ ಯೂಸ್ ಮಾಡೋದು ಅಂತ. ಅದು ನಾವು ಇಲ್ಲೇ ತಗೊಳ್ಳೋದು. ಹೊಸದಾಗಿ ಯೂಟ್ಯೂಬ್ ವಿಡಿಯೋ ಮಾಡೋರು ಫಜೀತಿ ನೋಡಿ. ಇಷ್ಟೊತ್ತು ನಾನು ಇದನ್ನ ಉಲ್ಟಾ ಇಟ್ಕೊಂಡು ರೆಕಾರ್ಡ್ ಓದ್ತಿದ್ದೆ. ಅಯ್ಯೋ ರಾಮ, ಇವಾಗ ಸರಿ ಮಾಡಿಕೊಂಡೆ. ಸರಿ, ಇವಾಗ ಇದು ಉಪ್ಪು ಆ್ಯಂಡ್ ಇದು ಕರಿ ಪೌಡರ್. ಇದನ್ನು ನಾನು ಹೆಚ್ಚಾಗಿ ಮಲೇಷಿಯನ್ ಸ್ಟೈಲ್ ರೆಸಿಪೀಸಲ್ಲೆಲ್ಲ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಸಲ ನಾವು ಬ್ರೌನ್ ಬಾಸ್ಮತಿ ರೈಸ್ ಟ್ರೈ ಮಾಡೋಣ ಅಂತ ಇದನ್ನು 1 ಪ್ಯಾಕೆಟ್ ತಗೊಂಡ್ವಿ. ಸುಮಾರು ಶಾಪಿಂಗೇ ಮಾಡಿದ್ದೀವಿ ಇಲ್ಲಿ ತನಕ. ಶಾಪಿಂಗ್ ಟ್ರಾಲಿ ಫುಲ್ ಆಗ್ತಾ ಬರ್ತಾ ಇದೆ. ಇದು ಬ್ಲ್ಯಾಕ್ ರೈಸ್ ಅಂದರೆ ಅಕ್ಕಿನೇ ಕಪ್ಪಾಗಿರುತ್ತೆ. ಇದನ್ನ ನಾನು ಟಿವಿಯಲ್ಲಿ ಸುಮಾರು ರೆಸಿಪೀಸಲ್ಲಿ ನೋಡಿದ್ದೀನಿ, ಆದರೆ ಇಷ್ಟರ ತನಕ ಟ್ರೈ ಮಾಡಿಲ್ಲ. ಇಲ್ಲಿ ಬಂದಾಗೆಲ್ಲ ಈ ಚಿಪ್ಸ್ ತಗೊಳ್ಳೋಣ ಅಂತ ಟೆಂಪ್ಟೇಷನ್. ಆದರೆ ಇದ್ರ ಸೈಜ್ ನೋಡಿದ್ರ ಸುಮ್ಮನೆ ಮನೇಲಿ ತಂದಿಟ್ರೆ ಬೇಡ ಬೇಡ ಅಂದ್ರೂ ತಿಂದು ಹೋಗುತ್ತೆ. ಅದಕ್ಕೆ ಪರವಾಗಿಲ್ಲ, ನೀನಲ್ಲೇ ಇರಪ್ಪ ಅಂತ ಇಟ್ಬಿಟ್ಟು ಬಂದೆ. ಹೂವು ಚೆಲುವೆಲ್ಲ ನಂದೆಂದಿತು. ಆ ಹಾಡು ನೆನಪಾಯ್ತು ನನಗೆ. ಈ ಬ್ಯೂಟಿಫುಲ್ ಫ್ಲವರ್ಸ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಈ ರೋಸಸ್ ಕಲರ್ಸ್ ಅಂತೂ ಒಂದ್ರಕ್ಕಿಂತ ಒಂದು ಸಕ್ಕತ್ತಾಗಿತ್ತು. ಆ್ಯಂಡ್ ಕಲರ್ಸ್ ಅಂದಾಗ ಈ ಆಸ್ಟ್ರೇಲಿಯನ್ ಬೊಟಾನಿಕಲ್ ಸೋಪ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಬಾಡಿ ವಾಷಸ್ಸು ಅಷ್ಟೇ, ಇದ್ರ ಕಂಟೈನರ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನು ಈ ಕಡೆ ಬಂದರೆ ಇಲ್ಲಿ ಇಡೀ ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಈ ಕಡೆ ಬಂದು ನೋಡಿದ್ರೆ ನನ್ನ ಗಂಡಂದು ಹೊಸ ದಿಂಬು ತಗೊಳ್ಳೋ ಪ್ರೋಗ್ರಾಮ್. ಆ್ಯಕ್ಚುಲಿ ಪಿಲ್ಲೋಸ್ನ ಅವಾಗವಾಗ ರೀಪ್ಲೇಸ್ ಮಾಡೋದು ಒಳ್ಳೆ ಐಡಿಯಾ. ನಮ್ಮದು ಹೆಂಗಿದ್ರು ರೀಪ್ಲೇಸ್ ಮಾಡೋದಿತ್ತು, ಅದಕ್ಕೆ ಇದನ್ನು 1 ಪ್ಯಾಕ್ ತಗೊಂಡ್ವಿ. ಚಾಕ್ಲೇಟ್ ಪ್ರಿಯರು ಯಾರೆಲ್ಲ ಇದ್ದೀರಪ್ಪ ಇಲ್ಲಿ? ಹೋಲ್ಸೇಲ್ ಬಲ್ಕ್ ಬಾಕ್ಸಸ್ ಬೇಕಾ? ಇದೊಂದು ಹೊಸದಾಗಿ ಕಾಣಿಸ್ತು. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಪೀನಟ್ಸ್ ಟ್ರೈ ಮಾಡೋಣ ಅಂತ ತಗೊಂಡೆ.
ಸರಿ, ಇವತ್ತಿಗೆ ಶಾಪಿಂಗ್ ಸಾಕು ಅಂತ ಐಟಮ್ಸ್ನೆಲ್ಲ ಬಿಲ್ ಮಾಡಕ್ ಬಂದಿದ್ದೀವಿ. ಅಂತೂ ಕಾಸ್ಟ್ಕೋ ಶಾಪಿಂಗ್ ಟ್ರಿಪ್ ಮುಗೀತು. ಕಾಸ್ಟ್ಕೋಗೆ ಬರೋ ಯಾರನ್ನು ಬೇಕಾದರೂ ಕೇಳಿ ನೀವು, ಇಲ್ಲಿ ಬಂದಾಗೆಲ್ಲ ಪರ್ಚೇಸ್ ಆದಮೇಲೆ ಪರ್ಸಲ್ಲಿ ಒಂದು ಮಿನಿ ಬಾಂಬ್ ಎಕ್ಸ್ಪ್ಲೋಡ್ ಆದಂಗೆ ಅನಿಸುತ್ತೆ. ಕಮ್ಮಿ ಅಂದ್ರೂ ಇಷ್ಟು ಮಿನಿಮಮ್ ಸ್ಪೆಂಡ್ ಆಗೇ ಆಗುತ್ತೆ. ಬಟ್ ಎಲ್ಲದ್ರದ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಆಗಿರೋದ್ರಿಂದ ಓವರಾಲ್ ಆಗಿ ಗುಡ್ ವ್ಯಾಲ್ಯೂ ಫಾರ್ ಮನಿನೇ. ಸರಿ, ಈಗಿನ್ನು ಮರಳಿ ಮನೆಗೆ ಅನ್ನೋ ಥರ ಕಾರಲ್ಲಿ ಲೋಡ್ ಮಾಡಿ ಮನೆಗೆ ಹೋಗೋದು. ಮಕ್ಕಳಿಗೆ ಅಂತ ಕಾಸ್ಟ್ಕೋದಿಂದ ಇವತ್ತಿಗೆ ತಗೊಂಡಿದ್ದು ಮಿಲ್ಕ್ ಫ್ಲೇವರಿಂಗ್ ಸ್ಟ್ರಾಸ್. ಇದನ್ನು ಓಪನ್ ಮಾಡಿ ಕೋಲ್ಡ್ ಮಿಲ್ಕ್ ಒಳಗೆ ಹಾಕಿ ಈ ಸ್ಟ್ರಾಸಿಂದ ಹಾಲನ್ನ ಕುಡಿದ್ರೆ ಆ ಫ್ಲೇವರ್ಸ್ ಎಲ್ಲ ಬರುತ್ತೆ. ಮಕ್ಕಳಿಗೆ ಇದು ಸಖತ್ ಇಷ್ಟ. ಮಕ್ಕಳೀಗ ಸ್ಕೂಲಿಂದ ಬಂದು ಫ್ರೆಶನ್ ಅಪ್ ಆಗಿದ್ದಾರೆ ಆ್ಯಂಡ್ ಈಗ ಅವರಿಗೆ ಸ್ನ್ಯಾಕ್ ಟೈಮ್. ಇವತ್ತು ಅವರು ಕುಕೀಸ್ ಆ್ಯಂಡ್ ಕ್ರೀಮ್ ಫ್ಲೇವರ್ ಸ್ಟ್ರಾಸ್ ಟ್ರೈ ಮಾಡ್ತಾ ಇದ್ದಾರೆ. ಸೊ ಆಗಲೇ ಹೇಳಿದ್ನಲ್ಲ, ಇದು ಬಯೋಡಿಗ್ರೇಡಬಲ್ ಸ್ಟ್ರಾಸ್. ಅದರೊಳಗೆ ಚಿಕ್ಕ ಚಿಕ್ಕ ಫ್ಲೇವರ್ಡ್ ಬೀಡ್ಸ್ ಇರುತ್ತೆ. ಅದನ್ನು ಅವರು ಕೋಲ್ಡ್ ಮಿಲ್ಕ್ ಒಳಗೆ ಡಿಪ್ ಮಾಡಿ ಹೀಗೆ ಆ ಸ್ಟ್ರಾಯಿಂದ ಮಿಲ್ಕ್ ಕುಡಿದ್ರೆ ಅವ್ರಿಗೆ ಅದರಲ್ಲಿರೋ ಫ್ಲೇವರ್ ಸಿಗುತ್ತೆ. ಇವಾಗ ನಂದು ರಾತ್ರಿಗೆ ಅಡುಗೆ ಶುರು ಮಾಡುವಂಥ ಟೈಮ್. ನಾನೇನು ಮಾಡ್ತಾ ಇದ್ದೀನಿ ಅಂತ ಗೆಸ್ ಮಾಡಿ ನೋಡೋಣ. ಬರೋ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಅಂದರೆ ಖಂಡಿತ ಸಾಂಬಾರೇ. ನಾನು ಒಂದೊಂದ್ಸಲ ಈ ಥರ ಕ್ವಿಕ್ ವರ್ಷನ್ ಆಫ್ ಸಾಂಬಾರು ಮಾಡ್ತೀನಿ. ಅದು ಹೇಗೆ ಅಂತ ನೀವು ನೋಡಿ. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಳ್ಳೆಣ್ಣೆ ಬಿಸಿ ಮಾಡಿದ್ದೀನಿ. ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹಿಂಗನ್ನು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಉದ್ದುದ್ದಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಅಲ್ಲ, ಸಾಂಬಾರು ಮಾಡೋದೆಲ್ಲ ಒಂದು ರೆಸಿಪಿನಾ? ಏನಿಲ್ಲ ಬಿಡಿ, ನನಗೆ ವಟ ಅಂತ ಮಾತಾಡೋ ಅಭ್ಯಾಸ. ಅದಕ್ಕೆ ಸುಮ್ಮನೆ ಮಾತಾಡ್ತಾ ನಿಮಗೆ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಿರೋದು ಸಾಂಬಾರು ಪುಡಿ, MTR ಸಾಂಬಾರು ಪುಡಿ. ಒಂದೊಂದ್ಸಲ ನಾನು ಸಾಂಬಾರನ್ನ ಈ ಮೆಥಡಲ್ಲಿ ಮಾಡ್ತೀನಿ. ಈರುಳ್ಳಿನ ಸ್ವಲ್ಪ ಹೊತ್ತು ಸಾಂಬಾರ್ ಪುಡಿ ಜೊತೆ ಬಾಡಿಸ್ಕೊಂಡ ಮೇಲೆ ಇವಾಗ ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಬೇಗ ಬೇಯಲಿ ಅಂತ ಈಗಲೇ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಕಟ್ ಮಾಡಿಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಮೂಲಂಗಿ ಒಂದು ಅರ್ಧ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು 1-2 ಕ್ಯಾರೆಟ್ ಇತ್ತು, ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಮಕ್ಕಳಿಗೆ ಇಷ್ಟ ಆಗಿರುವಂಥ ಆಲೂಗಡ್ಡೆ, ಅದನ್ನು ಹಾಕ್ತಾಯಿದ್ದೀನಿ. ಏನಿದು ವಿಚಿತ್ರವಾದ ಕಾಂಬಿನೇಷನ್ ಅಂದ್ಕೊಳ್ಬೇಡಿ, ಒಟ್ನಲ್ಲಿ ಸಾಂಬಾರು ಚೆನ್ನಾಗಿ ಬರುತ್ತಷ್ಟೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ತರಕಾರಿ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ ಇದನ್ನು ಮುಚ್ಚಿ ತರಕಾರಿ ಬೇಯೋ ತನಕ ಹಾಗೆ ಬಿಡ್ತೀನಿ. ನನಗೇನು ಅನ್ಸುತ್ತಂದರೆ ಈ ರೀತಿಯಲ್ಲಿ ಮಾಡೋದ್ರಿಂದ ತರಕಾರಿ ಹೋಳುಗಳಿಗೆಲ್ಲ ಆ ಖಾರ, ಉಪ್ಪು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆ್ಯಂಡ್ ಮೀನ್ ವೈಲ್ ಸೈಡಲ್ಲಿ ನಾನು ಒಂದು ಸ್ವಲ್ಪ ತೊಗರಿ ಬೇಳೆನೂ ಕುಕ್ಕರಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಈಗ ತರಕಾರಿ ಅರ್ಧದಷ್ಟು ಬೆಂದಾದ್ಮೇಲೆ ಇದಕ್ಕೀಗ ನಾನು ಹುಣಸೆ ಹಣ್ಣಿನ ಪೇಸ್ಟ್ ಒಂಚೂರು ಹಾಕ್ತಾ ಇದ್ದೀನಿ. ತರಕಾರಿ ಈಗ ಆಲ್ಮೋಸ್ಟ್ ಬೆಂದಾಗಿದೆ. ಈಗ ನಾನು ಸೈಡಲ್ಲಿ ಬೇಯಿಸಿಟ್ಕೊಂಡಿರುವಂಥ ತೊಗರಿ ಬೇಳೆನೂ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ.
ಹೀಗೀಗ ಇದನ್ನೆಲ್ಲ ಒಂದ್ಸಲ ಸೌಟಿಂದ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಹಾಕೋದು ಬೆಲ್ಲ. ಬೆಲ್ಲ ಇಲ್ಲದೆ ನಮ್ಮ ಮನೆಯಲ್ಲಿ ಅಡುಗೆ ಇನ್ಕಂಪ್ಲೀಟ್. ನಾನು ಸಾರು ಹುಳಿ ಏನು ಮಾಡಿದ್ರೂ ಬೆಲ್ಲ ಅಂತೂ ಒಂಚೂರು ಹಾಕ್ತೀನಿ. ಆ್ಯಂಡ್ ಹಾಗೆ ನಾನೀಗ ಒಂಚೂರು ಉಪ್ಪು ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸ್ತು, ಅದಕ್ಕೆ ಇನ್ನೊಂಚೂರು ಎಕ್ಸ್ಟ್ರಾ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಫೈನಲ್ ಆಗಿ ಈಗ ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಅಷ್ಟೇ, ಸಾಂಬಾರ್ ರೆಡಿ. ಸಾಂಬಾರ್ ಮಾಡ್ತಾ ಮಾಡ್ತಾ ಅನ್ನಕ್ಕೆ ಅಂತ ಕುಕ್ಕರ್ನು ಏರಿಸ್ಬಿಟ್ಟಿದೆ. ಸೊ ಈಗ ಬಿಸಿ ಬಿಸಿ ಅನ್ನನೂ ರೆಡಿ. ನಮ್ಮ ಮನೇಲಿ ಮಕ್ಕಳಿಗೆ ಈ ಥರ ಹುಳಿ ಅನ್ನ ಅಥವಾ ಸಾಂಬಾರ್ ಅನ್ನನ ತುಪ್ಪ ಹಾಕಿ ಕಲಸಿ ಬೌಲಲ್ಲಿ ಹಾಕಿಕೊಟ್ರೆ ತಿನ್ನೋಕ್ಕಿಷ್ಟ. ಅದಕ್ಕೆ ಹಾಗೆ ಈಗ ಅವರಿಗೆ ರೆಡಿ ಮಾಡ್ತಾ ಇದ್ದೀನಿ. ಒಂದೊಂದ್ಸಲ ಈ ಥರ ಸಿಂಪಲ್ ಊಟನೇ ಮನಸ್ಸಿಗೂ ಹೊಟ್ಟೆಗೂ ಎಷ್ಟು ಹಿತ ಅಂತ ಅನ್ಸುತ್ತಲ್ಲ. ರಾತ್ರಿ ಊಟ ಈಗ ರೆಡಿ, ಬನ್ನಿ ಮಕ್ಕಳೇ. ನಮ್ಮನೇಲಿ ನನ್ನ ಮಗಳಿಗೆ ಕೈಯಲ್ಲಿ ಊಟ ಮಾಡೋಕ್ಕೆ ಇಷ್ಟ, ಆದರೆ ನನ್ನ ಮಗನಿಗೆ ಸ್ಪೂನೇ ಬೇಕು. ಹೆಂಗೋ ಒಂದು ಚೆನ್ನಾಗಿ ಊಟ ಮಾಡಿದ್ರೆ ಸಾಕು ಅಷ್ಟೇ ಅಲ್ವಾ. ಆ್ಯಂಡ್ ಊಟ ಆದಮೇಲೆ ನನ್ನ ಮಗ ಪಿಯಾನೋ ಪ್ರಾಕ್ಟೀಸ್ ಮಾಡ್ತಿದ್ದ. ಸೊ ಇವತ್ತಿನ ವಿಡಿಯೋ ಎಂಡ್ ಮಾಡೋಕ್ಕೆ ಈ ಒಂದು ಕ್ಲಿಪ್ಪಿಂಗ್. ಸೊ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.